ಆಮ್ ಆದ್ಮಿ ಪಾರ್ಟಿ 53 ಇದ್ದಿದ್ದು ತನ್ನ ವೋಟ್ ಶೇರನ್ನು ಕಡಿಮೆ ಮಾಡ್ಕೊಂಡು ನೋಡಿ, ನೀವು ಆ್ಯಕ್ಚುಲಿ ವೋಟ್ ಶೇರ್ 3-4-5% ಡಿಫ್ರೆನ್ಸ್ ಇರುತ್ತೆ. 1% ವೋಟ್ ಶೇರ್ನಲ್ಲಿ ಛತ್ತೀಸ್ಗಢದಲ್ಲಿ ಚುನಾವಣೆಗಳು ನಡೆಯಲ್ವಾ ಕಾಂಗ್ರೆಸ್ ಮತ್ತು BJP ವಿರುದ್ಧ. ವೋಟ್ ಶೇರ್ ನೀವು 2-2.5 ಲಕ್ಷ ಅಂತಂದರೆ ಇಟ್ಸ್ ಡಿವೈಡ್ ಇಂಟು 70. ಈಗ 2,30,000 ಮತಗಳ ಅಂತರದಿಂದಲೇ ನೀವು ಅದನ್ನು ಡಿವೈಡ್ ಇಂಟು 70 ಮಾಡಿ ಎವರೇಜ್ ಔಟ್ ಮಾಡಿ, ಅದು ಸೋಲುಗೆ ದೊಡ್ಡ ರೀತಿಯಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಅರವಿಂದ್ ಕೇಜ್ರಿವಾಲ್ ಒಂದು ಏನಂತಾರೆ ಸಾಂಸ್ಥಿಕವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಕಾರ್ಯವೈಖರಿಯ ನಡುವೆ ಒಂದು ಹೊಸ ಆಶಾಕಿರಣವಾಗಿ ಮೂಡಿ ಬಂದಿದ್ರು. ಆದರೆ ನಾನು ಶರಾ ಬರೆಯಲ್ಲ, ಆದರೆ ಮೋದಿ ಮತ್ತು ಅಮಿತ್ ಶಾ ಗುಜರಾತ್ನಲ್ಲಿ ಚುನಾವಣೆ ಸೋತಿದ್ರೆ ನಾವೇನು ಶರ ಬರಿತಿದ್ವಿ 17-22ರಲ್ಲಿ. ರಾಯ್ಬರೇಲಿ ಮತ್ತು ಅಮೇಥಿಯಲ್ಲಿ ಕಾಂಗ್ರೆಸ್ ಸೋತಾಗ ನಾವೇನು ಶರ ಬರಿತಾ ಇದ್ವಿ. ಆ ಶರ ಕೂಡ ಆಮ್ ಆದ್ಮಿ ಪಾರ್ಟಿ ದಿಲ್ಲಿ ಸೋತಾಗ ನಾವು ಬರಿತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಅದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ ಅಂತ ನನಗನ್ಸುತ್ತೆ. ಸತೀಶ್ ಕುಮಾರ್, ಈ ಜನ್ಮದಲ್ಲಿ ಸೋಲಿಸೋದಕ್ಕೆ ಸಾಧ್ಯವಿಲ್ಲ. ಎಷ್ಟು ಸಲ ಹೇಳಿದ್ರು ಅರವಿಂದ್ ಕೇಜ್ರಿವಾಲ್? ಓವರ್ ಕಾನ್ಫಿಡೆನ್ಸ್ ಇತ್ತಾ, ಮಿಸ್ಕ್ಯಾಲ್ಕುಲೇಷನ್ನ? ಇಲ್ಲ, ಹಾಗಂತಲ್ಲ. ಒಂದು ಸಹಜವಾಗಿ ಒಂದು ರಾಜಕೀಯ ಪಕ್ಷದ ನಾಯಕರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರಬೇಕಾಗ್ತದೆ. ಆ ರೀತಿಯ ಭಾಷಣದಲ್ಲಿ ಬಂದಿರ್ಬೋದು ಹೇಳಿಕೆಗಳು, ಇಲ್ಲ ಅಂತಲ್ಲ. ಈಗ ನಾವು ಆ ರೀತಿ ಬೇರೆ ಬೇರೆ ರಾಜಕೀಯ ನಾಯಕರುಗಳ ನಾನು ರಾಜಕೀಯನೇ ಬಿಟ್ಟು ಹೊರಟೋಗ್ಬಿಡ್ತೀನಿ, ನಾನು ಇಲ್ಲಿರಬಾರ್ದಾಗಿತ್ತು, ಪಾಕಿಸ್ತಾನದಲ್ಲಿರಬೇಕಿತ್ತು, ಆ ಥರ ಎಲ್ಲ ಮಾತು ಚರ್ಚೆಗಳನ್ನು ನೋಡಿದ್ದೀವಿ. ಆದರೆ ಎಲ್ಲೋ ಒಂದು ಟ್ರೆಡಿಷನಲ್ ರಾಜಕಾರಣಿಗಳು ಅಲ್ಲ ಅವರಿಂದ ಅದನ್ನ ಬಿಟ್ಟು ಇನ್ನೇನು ನಿರೀಕ್ಷೆ ಮಾಡಲ್ಲ. ಹಂಗೆ ಮಾತಾಡ್ಕೊಂಡು ಅವ್ರ ಜಾತಿ ಅದು ಹಂಗೆ ಮಾಡಿ ರಾಜಕೀಯ ಮಾಡ್ಕೊಂಡ್ರು. ಬಟ್ ಅರವಿಂದ್ ಕೇಜ್ರಿವಾಲ್ರಿಂದ ಅದಲ್ಲ. ಅಲ್ಲಲ್ಲ, ಅರವಿಂದ್ ಕೇಜ್ರಿವಾಲ್ ಒಂದು ಡಿಫ್ರೆಂಟ್ ಸ್ಟೈಲ್ನ ಪಾಲಿಟಿಕ್ಸ್ ಅನ್ನು ಪರಿಚಯ ಮಾಡಿಸಿದ್ರು ಭಾರತಕ್ಕೆ. ಆ ಡಿಫ್ರೆಂಟ್ ಸ್ಟೈಲ್ ಪಾಲಿಟಿಕ್ಸ್ ಮಾಡಿರೋದೇ ಒಂದು ಪಾರಂಪರಿಕ ಪಕ್ಷಗಳಿಗೆ ಕಣ್ಣು ಕುಕ್ಕೋ ಥರ ಆಗಿರೋದು. ಯಾಕಂತ ಹೇಳಿದ್ರೆ, ನೀವು ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ, ಇನ್ನೊಂದು ಕಡೆ ಬಿಜೆಪಿಯ ತೋಳ್ಬಲ, ಹಣಬಲ, ಚುನಾವಣಾ ಆಯೋಗ, ಪೊಲೀಸ್ನವರು, ದೆಹಲಿಯ ಆಡಳಿತ, ಜೊತೆಗೆ ಕಾಂಗ್ರೆಸ್, ಇಷ್ಟೂ ಪಕ್ಷಗಳು ಒಂದು ಪಕ್ಷದ ಮೇಲೆ ಮುಗಿಬಿದ್ದ ಪರಿಣಾಮವಾಗಿ ಈ ಫಲಿತಾಂಶ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. 15-20ರಲ್ಲಿ ಇರಲಿಲ್ವಾ ಇವೆಲ್ಲವೂ? ಯಾವುದು? ನೀವು ಯಾವ್ಯಾವ ಅಂಶಗಳನ್ನು ಹೇಳ್ತಿದ್ದೀರಿ? ಇರಲಿಲ್ಲ. ಅವಾಗ ಹೇಳ್ತೀನಿ ಯಾಕೆ, ಕರೆಕ್ಟಾಗಿ ಒಳ್ಳೆ ಪಾಯಿಂಟಾಗಿ ಕೇಳಿದ್ದಾರೆ. ಯಾಕಿಲ್ಲ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಯಾಕೆ 15ರಲ್ಲಿ ನಾವು ಕಂಟೆಸ್ಟ್ ಮಾಡಿದ್ವಲ್ಲ, BJPಗೆ ಯಾಕೆ 2015ರಲ್ಲಿ 8 ಸೀಟ್ ಬರಬೇಕಾಗಿತ್ತು? 3 ಬಂದಿತ್ತು. 3 ಅದಾದ್ಮೇಲೆ 20ರಲ್ಲಿ 8 ಸೀಟ್ ಬಂತು. ಯಾಕೆ ಅಂತ ಹೇಳಿದ್ರೆ, 20ರ ನಂತರ ಆ ರಾಜಕಾರಣದ ಇದು ಬೇರೆ ಬೇರೆ ಘಟ್ಟಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಕರೋನಾ ಬಂದ ನಂತರ ಅದಾದ ನಂತರ 2-2.5 ವರ್ಷ ಅವಧಿ ಮಾತ್ರ ಉಳ್ಕೊಳ್ತದೆ. ಆ 2.5 ವರ್ಷ ಅವಧಿಯಲ್ಲಿ ಈ ಒಂದು ಅಬಕಾರಿ ಹಗರಣ ಅಂತಕ್ಕಂಥದ್ದು ಫಿಕ್ಸ್ ಆಗ್ತದೆ. ಆಯ್ತಾ? ಈ ಫಿಕ್ಸ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ, ಯಾವಾಗ ಗುಜರಾತ್ನಲ್ಲಿ ಹೋಗಿ ಆಮ್ ಆದ್ಮಿ ಪಾರ್ಟಿ 5 ಸೀಟ್ಗಳನ್ನ ಅಂತ ಘಟಾನುಘಟಿ ಇನ್ನೊಂದು ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ ಇದನ್ನು ತಗೊಳ್ಳದೇ ಇರೋ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ವಿಕ್ಟರಿ ಆಗಿರೋದು ಒಂದು, ಅಲ್ಲಿ ಮತ್ತೆ 6% ವೋಟ್ ಮತ ಪ್ರತಿಶತವನ್ನ ತಗೊಂಡು 6.75 ಒಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವಾಗಿ ಬೆಳೀತದೆ. ಆ ಪಾಯಿಂಟ್ ಅಬಕಾರಿ ಆರೋಪ ಬಂತು, ಅಬಕಾರಿ ಹಗರಣದ ಆರೋಪ ಬಂತು ಅಂತ ಇಲ್ಲ, ಇನ್ನೂ ಬರ್ತೀನಿ ರೀ ಅದು ಪಾಯಿಂಟ್ಗೆ. ಅದಾದ ನಂತರ ಏನಾಗ್ತದೆ, ಒಂದು ಕಡೆ ಕಾಂಗ್ರೆಸ್ ಕೋಮಾ ಸ್ಥಿತಿಯಲ್ಲಿ ಇತ್ತು. ಬಿಜೆಪಿನವ್ರ ಅಜೆಂಡಾನೇ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಿ ಅಜೆಂಡಾ ಮಾಡ್ಕೊಂಡು ಹೊರಟಿದ್ರು. ಮತ್ತೆ ನಮ್ಮ ಗ್ಯಾರಂಟಿ ಪಾಯಿಂಟ್ಗಳನ್ನು ಕದ್ದಂತಹ ಕಾಂಗ್ರೆಸ್ 1-2 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದು ಚೇತರಿಕೆಯನ್ನು ಪಡ್ಕೊಳ್ತದೆ. 1-2 ಕಡೆ ಚೇತರಿಕೆಯನ್ನು ತಗೋತದೆ, ಇನ್ನೊಂದು ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿ ಮಾನ್ಯತೆಯನ್ನು ಪಡಿತದೆ, ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನದೇ ಆದ ಸಂಘಟನೆ ಕಟ್ಕೊಂಡು ಬೆಳೀತಾ ಇರ್ತದೆ. ಈಗ ನಿಜವಾಗ್ಲೂ ಆ ಥ್ರೆಟ್ ಫೋಕಸ್ ಆಗೋದು ಬಿಜೆಪಿಗೆ ಯಾರು ಅಂದ್ರೆ, ನಾವೇನಪ್ಪ ಇವ್ರನ್ನ ಮುಕ್ತ ಮಾಡೋಣ ಅಂತ ಹೋಗಿದ್ವಿ, ಆಮ್ ಆದ್ಮಿ ಪಾರ್ಟಿಯನ್ನು ಉಟ್ಕೊಂಡು ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಗಳಿಸ್ಕೊಂಡು ಬೆಳೀತಾ ಇದ್ದಾರೆ. ಮತ್ತೆ ಅವರದೇ ಆದ ಗ್ಯಾರಂಟಿ ಸ್ಕೀಮ್ ಅನ್ನ ಇಟ್ಕೊಂಡು ಕಾಂಗ್ರೆಸ್ ಪುನರುಜ್ಜೀವನ ತಗೊಂಡು, ಅದರ ಜೊತೆಗೆ ನೋಡಿ ಇದು ಎಲ್ಲ ಪಾಯಿಂಟ್, ಈ ಪಾಯಿಂಟ್ಗಳ ಮುಖಾಂತರ ಆಮ್ ಆದ್ಮಿ ಪಾರ್ಟಿಯನ್ನ ಈ ಎಲ್ಲ ಬಲಗಳೊಂದಿಗೆ
ಇವತ್ತು ನೋಡಿ ಅದನ್ನು ನೀವು ಈ ರೀತಿಯ ಒಂದು ಫಲಿತಾಂಶವನ್ನ ನೋಡ್ಲಿಕ್ಕೆ ಇರಲಿಕ್ಕಿಲ್ಲ. ಯಾಕಂದ್ರೆ 1500 ಮತಗಳಲ್ಲಿ ಸೋತು ಗೆದ್ದಿರುವಂತ 15 ಕ್ಷೇತ್ರಗಳಿದೆ. ತಾವು ಗಮನಿಸಿದ್ರೆ ಇದು ಸಾಮಾನ್ಯವಾದ ಸೋಲನ್ನು ನಾವೇನು ಸಾಮಾನ್ಯವಾಗಿ ಸೋತಿಲ್ಲ, ನಾವು ಫೈಟ್ ಮಾಡಿದೀವಿ. ಇಷ್ಟೆಲ್ಲ ಅಡೆತಡೆಗಳ ನಡುವೆ ಇಷ್ಟು ಪ್ರಬಲವಾದ ಹೋರಾಟವನ್ನು ಕೊಟ್ಟು ಅಂತಿಮವಾಗಿ ನಾವು ಸೋಲನ್ನು ಒಪ್ಕೊಂಡೇ ಇದ್ದೀವಿ. ಆದರೆ ಇಲ್ಲಿ ಸತೀಶ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಯಾವುದೇ ಚುನಾವಣೆ ತೆಗೆದುಕೊಳ್ಳಿದ್ದು ಕಾಂಗ್ರೆಸ್ ಸೋತಿದ್ದು, Marginal ಬಿಜೆಪಿ ಇರ್ತವೆ. ಸೋತಿದ್ದು 1000-2000 ಮಾರ್ಜಿನಲ್ಲಿ 10-12 ಸೀಟ್ಗಳು ಇದ್ದೇ ಇರ್ತವೆ. ಅಲ್ಲ, ಅದು ಸೋಲಿಗೆ ಸಮಜಾಯಿಷಿ ಆಗುತ್ತಾ? ಅಲ್ಲ ಸರ್, ಸೋತಿರೋದು ನಾನು ಒಪ್ಕೊಳ್ತೀನಿ. ಆದರೆ ಇಷ್ಟೊಂದು ಹಣಬಲ, ತೋಳ್ಬಲ, ಇದೊಂದು ಬಲನ ಇಟ್ಕೊಂಡು ವ್ಯವಸ್ಥಿತವಾಗಿ ಪಾರ್ಟಿನೇ ಮುಗಿಸ್ಬೇಕು ಅಂತ ತಗೊಂಡಿದ್ದಾರೆ ಹೊರತು ಬಿಜೆಪಿನವರು ಅದಕ್ಕೆ ತಗೊಂಡಿರೋದು. ಅವ್ರಿಗೆ ರಾಹುಲ್ ಗಾಂಧಿ ಅವರು ಅತ್ಯಂತ ಸುಲಭವಾದ ಆಹಾರ, ಆದ್ರೆ ಕೇಜ್ರಿವಾಲ್ ಅವರು ಸ್ವಲ್ಪ ಅವ್ರಿಗೆ ಕಠಿಣವಾಗಿ ಇತ್ತು. ಈ ಎಲ್ಲ ಒಂದು ಇದರಲ್ಲಿ ನೋಡೋದಾದ್ರೆ ನೀವು ಆಡಿದ ಮಾತುಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳದಿದೆ. 2020 ಪ್ರಶಾಂತ್ ಅದೇ ಕೇಳಿದ್ರೆ, 2020 ಹಣ ಬರ ಇರಲಿಲ್ವಾ ಬಿಜೆಪಿ ಹತ್ರ, ತೋಳು ಬರ ಇರಲಿಲ್ವಾ? 15ರಲ್ಲಿ ಇತ್ತಲ್ಲ. ಅಲ್ಲ 2015 ಬಿಡಿ, ಮೋದಿ ಅವಾಗ ಅಷ್ಟೇ ಬಂದಿದ್ರು, ಇನ್ನೂ ದಿಲ್ಲಿ ಮೇಲೆ ಗ್ರಿಪ್ ತಗೋಬೇಕಾಗಿತ್ತು ಅಂತಾರು ಹೇಳ್ಬೋದು. ಅದೊಂದು ಬಿಡೋಣ ಅದನ್ನ. 2020 2019ರಲ್ಲಿ 2014ಕ್ಕಿಂತಲೂ ದೊಡ್ಡ ಗೆಲುವನ್ನು ಪಡೆದು 303 ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಆನಂತರ ನಿಮ್ಮೆದುರಿಗೆ ಸೋತು ಬಿಟ್ರಲ್ಲ, ಅವಾಗ ಇರಲಿಲ್ವ ಹಣಬಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.